ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸಾಕಷ್ಟು ಜನ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಿ ಯಥೇಚ್ಛವಾಗಿ ನನಗೆ ಓಟ್ ಕೊಡ್ಸಿರ್ತಕ್ಕಂಥ ಊರು ಅಂತ ಹೇಳ್ಬೋದು. ನಮ್ಮ ನಾಗನಪ್ಪ ಶಂಕರಪ್ಪ ನಮ್ಮ ಪ್ರಕಾಶ್ ಅಣ್ಣ ಯಾವಾಗ್ಲೂ ಈ ಮಾತು ಹೇಳ್ತಾ ಇದ್ರು. ಏನಂತಂದ್ರೆ ಈ ಊರಿಗೆ ರಸ್ತೆ ತುಂಬಾ ಅನಾನುಕೂಲವಾಗಿದೆ, ಆಲಂಗೂರು ಸೀರಣ್ಣ ಆದ್ಮೇಲೆ ಈ ರಸ್ತೆ ಆಗಿರ್ಲಿಲ್ಲ ಅಂತ ನನ್ಗೆ ಆಗ್ಲೇಬೇಕು, ನಮ್ಮೂರ್ ಹಾಕೊಟ್ಬಿಟ್ಟಿದ್ರಿ ಈ ಊರ್ಗ್ ಆಗ್ಬೇಕು ಅಂತ ನಮ್ಮ ಪ್ರಕಾಶ್ ಅಣ್ಣ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಕಾಯ್ತಾ ಇದ್ದೆ. PWD ಬಂದಾಗ 2 ಕೋಟಿ ರೂಪಾಯಿ ಅಮೌಂಟ್ ಮತ್ತೆ ಹೆಚ್ಚುವರಿ ಅಮೌಂಟ್ 0 ಇಂದ ನಾಗಮಂಗ್ಲವರೆಗೂ ರಸ್ತೆ ಅಭಿವೃದ್ಧಿಗೋಸ್ಕರ ಹಾಕಿದ್ದೆ. ಸೊ ಈಗ ಅದ ಕಾಲ ಕೂಡಿ ಬಂತು. ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ವಿ. ಬಹುಶಃ ಈ ವಾರದಲ್ಲೇ ನಾಳಿದ್ದು ಅಮಾವಾಸ್ಯೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ PDO ಅವರು ಮತ್ತೆ ಇವರು ನಮ್ಮ AW ಅವರು ತುಂಬಾ ಸರಿ ಕೇಳ್ತಾ ಇದ್ರು, ಸರ್ ಇದನ್ನ ಆಷಾಢ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಸೊ ಸಾಕಷ್ಟು ವಿಚಾರಗಳು ಬಂದಾಗ ನಮ್ಮ ಮನೆಗೆ ಬಂದಾಗ ಚಂಗಣ್ಣ ಕೂಡ ಕೇಳಿದ್ರು, ರೋಡ್ ಎಬ್ಬಡೈತಂದೆ ಅಂತ. ನಮ್ಮ ಚಲಪತನೆಲ್ಲ ಕೇಳಿದ್ರು, ನಮ್ಮ ಗೌಡ್ರನ್ನ ಕೇಳಿದ್ರು. ಸೊ ಸಮಯ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾನು ಇವತ್ತು ಬಂದು ಪೂಜೆ ಮಾಡಿಕೊಟ್ಟು ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಇನ್ನು ಏನು ಸಾಕಷ್ಟು ನಮ್ಮ ಹಾಸ್ಪಿಟಲ್ ಇರ್ಬೋದು, ಇವತ್ತು ಏನು ಸಮುದಾಯ ಭವನ ಇರ್ಬೋದು, ಹಾಗೂ ನಮ್ಮ ಮಶಾಣಕ್ಕೆ ದಾರಿ ನಮ್ಮ ಶಂಕರಣ್ಣವ್ರ ಅಹವಾಲನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆರ್ಥಿಕ ಅನುಗುಣವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಮುಗಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾವುದೇ ಟೀಕೆ ಟಿಪ್ಪಣಿಗೆ ಕೆಲಸ ಒತ್ತು ಕೊಡದೆ, ಕೆಲವರು ನಮ್ಮ ರಕ್ತಪತನ ಹೇಳ್ದಂಗೆ ಕೆಲವು ನನ್ನ ಮಾಧ್ಯಮ ಅನ್ಕೊಂಡು ಇಲ್ಲಿ ಒಂದು ಜನಾಂಗಕ್ಕೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಭಗವಂತ ಅವರು ಕೂಡ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ. ಇನ್ ಮುಂದೆ ಇದ್ಬಿಟ್ರೆ ನಾನೇನು ಮಾತಾಡೋದಿಲ್ಲ. ಸಾಕಷ್ಟು ಜನ ಪ್ರಭಾವಿತ ನನ್ನ ನಾಯಕರುಗಳು ರಾತ್ರಿಯಿಂದ ಫೋನ್ ಮಾಡಿ ನಿನ್ ಜರ್ನಿ ಬೇರೆ ಇದೆ, ನಿನ್ ವಿಷನ್ ಬೇರೆ ಇದೆ, ಟೀಕೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಸಮಯ ನಿನ್ನ ಹತ್ರ ಇಲ್ಲ, ನಿನ್ನ ಧ್ಯೇಯ ಮತ್ತು ನಿನ್ನ ಗುರಿ ಇಟ್ಕೊಂಡು ಹೊರಡು ಅಂತ ಸಾಕಷ್ಟು ಜನ ನಾಯಕರುಗಳು ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭಕ್ಕೆ ಬಂದಾಗ ನಾನು ಯಾವುದು ಮಂತ್ರಿ ಆಗಿಲ್ಲ, ನಾನು ಯಾವ್ದು ಇದಾಗಿಲ್ಲ, ಸಾಮಾನ್ಯ ಶಾಸಕ, ವಿರೋಧ ಪಕ್ಷ ಶಾಸಕ. ಇವತ್ತು ಗೊತ್ತಿರ್ಲಿ, ಆಡಳಿತ ಶಾಸಕರಿಗೂ ಹಾಗೂ ವಿರೋಧ ಪಕ್ಷ ಶಾಸಕರಿಗೂ ತುಂಬಾ ಧೋರಣೆ ಇದೆ, ತುಂಬಾ ಅನ್ಯಾಯ ಇದೆ. ಆ ಮಟ್ಟದಲ್ಲಿ ಅನ್ಯಾಯದ ತಕ್ಕಡಿ ತೂಕ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನೇ ಅಲ್ಲ, ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ನನ್ನ ಶಾಸಕರುಗಳು, BJP ಮತ್ತು JDS ಶಾಸಕರು ಅನ್ಸ್ಕೊಂಡಿರ್ತಕ್ಕಂಥ ನೋವು ಕೆಲವೇ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದೀವಿ. ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ಚಂದ್ರ 4 ಗಂಟೆ ರಾತ್ರಿ ಬಂದವನೇ, ಇನ್ನೊಂದು 3 ಗಂಟೆ ಕಾಯ್ಬೇಕು. 3 ಗಂಟೆ ಕಾಯೋ ಸಮಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳ್ಕೊಟ್ಟವ್ರೆ, ಕಾಯ್ತೀವಿ. ಯಾವುದೇ ಧೋರಣೆಗೆ ಟಿಪ್ಪಣಿಗಳಿಗೆ ನಾವು ಮನಸ್ಸು ಕೊಟ್ಟು ಏನು ಆಡಿರ್ತಕ್ಕಂಥ ಮನಸ್ಸಿನಂದಲ್ಲ. ಖಂಡಿತವಾಗ್ಲೂ ಈ ತಾಲೂಕಿಗೆ ಒಳ್ಳೇದಾಗುವಂತ ಬಯಸಂತ ವ್ಯಕ್ತಿ ಹಾಗೂ ಶಾಸಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ.